ಮುಖ್ಯವಾಗಿ ನಾವಿಲ್ಲಿ ಕೊಡುವಂಥದ್ದು ಒಂದು ಅರ್ಲಿ ಇಂಟರ್ವೆನ್ಷನ್ ಕೊಡ್ತಾ ಇದ್ದೇವೆ. ಆಮೇಲೆ ಮಕ್ಕಳಿಗೆ ಸ್ಪೀಚ್ ಥೆರಪಿ ಕೊಡ್ತಾ ಇದ್ದೇವೆ, ಫಿಸಿಯೋಥೆರಪಿ ಕೊಡ್ತಾ ಇದ್ದೇವೆ, ಹಾಗೆ ಆಕ್ಯುಪೇಷನಲ್ ಥೆರಪಿ, ಡಾನ್ಸ್ ಥೆರಪಿ ಮತ್ತು ಮ್ಯೂಸಿಕ್ ಥೆರಪಿ ಮತ್ತು ಮೇನ್ ಮುಖ್ಯವಾಗಿ ಸ್ಪೋರ್ಟ್ಸ್ ಟ್ರೈನಿಂಗ್ ಸಹ ಬೇರೆ ಬೇರೆ ಸ್ಪೋರ್ಟ್ಸಲ್ಲಿ ಅವರು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು, ಅದಕ್ಕೆ ಯಾವ ರೀತಿಯ ಟ್ರೈನಿಂಗ್ ಬೇಕು ಅದನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ವೊಕೇಶನಲ್ ಟ್ರೈನಿಂಗ್ ಮತ್ತು ಮುಖ್ಯವಾಗಿ ನಾವು SLC ಮಕ್ಕಳನ್ನು ಟ್ರೈನ್ ಮಾಡ್ತಾ ಇದ್ದೇವೆ. 2 ವರ್ಷದ ಹಿಂದೆ 2 ಮಕ್ಕಳನ್ನು NIOS SLC ಎಕ್ಸಾಮ್ ಕೂತ್ಕೊಳ್ಳಿಸಿ ಅವರು 2 ಮಕ್ಕಳು ಪಾಸಾಗಿದ್ದಾರೆ. ಬಾಚಿಯಲ್ಲಿ ಇಂಟರ್ ಸ್ಕೂಲ್ ಕಾಂಪಿಟಿಷನ್ನಲ್ಲಿ ನಮ್ಮ ಉಡುಪಿ ಮತ್ತು ಮ್ಯಾಂಗ್ಳೂರಲ್ಲಿ ಆದಂಥ ಈ ಕಾಂಪಿಟಿಷನ್ ನಮ್ಮ ಕಾರುಣ್ಯ ವಿಶೇಷ ಶಿಕ್ಷಣ ಸಂಸ್ಥೆ ಫಸ್ಟ್ ಬಂದಿದೆ, ಇದು 2 ವರ್ಷದ ಹಿಂದೆ. ಹಾಗೆ ಸ್ಕೇಟಿಂಗಲ್ಲಿ ನ್ಯಾಷನಲ್ ಲೆವೆಲಿಗೆ ಸೆಲೆಕ್ಟ್ ಆಗಿದ್ದಾರೆ ಒಂದು ಮಗು. ಈ ಕಾರುಣ್ಯ ವಿಶೇಷ ಶಿಕ್ಷಣ ಸಂಸ್ಥೆಯಲ್ಲಿ ನಾವು 32 ಮಕ್ಕಳಿಗೆ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ವಿದ್ಯಾಭ್ಯಾಸದಲ್ಲಿ 5 ಕ್ಲಾಸ್ಗಳನ್ನು ನಾವು ಡಿವೈಡ್ ಮಾಡಿದ್ದೇವೆ. ಪ್ರೀ ಪ್ರೈಮರಿ, ಪ್ರೈಮರಿ A, ಪ್ರೈಮರಿ B, ಸೆಕೆಂಡರಿ A, ಸೆಕೆಂಡರಿ B ಮತ್ತು ಅರ್ಲಿ ಇಂಟರ್ವೆನ್ಷನ್. ಈ ಎಲ್ಲ ಕ್ಲಾಸ್ಗಳಲ್ಲಿ ಸಾಧಾರಣ ಅವರವರ ಎಬಿಲಿಟಿಗೆ ತಕ್ಕಂಥ ರೀತಿಯಲ್ಲಿ ಅವರವರ IQ ಲೆವೆಲಿಗೆ ಪ್ರಕಾರವಾಗಿ ಅವರನ್ನು ಡಿವೈಡ್ ಮಾಡಿದ್ದು ನಾವು. ಆ ಪ್ರಕಾರ ಪ್ರತಿಯೊಂದು ನಿವೃತ್ತ ಶಿಕ್ಷಕರು ಸರಿಯಾದ ಒಂದು ತರಬೇತಿಯ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಹಾಗೆ ಅದರಲ್ಲಿ ನಾವು ಒಟ್ಟಿಗೆ ನಾವು ಮಾಡುವಂಥದ್ದು ಅವರನ್ನು SLC ಎಕ್ಸಾಮಿಗೆ ಟ್ರೈನ್ ಮಾಡುವಂಥದ್ದು. ಮತ್ತು ಮುಖ್ಯವಾಗಿ ಅವರಿಗೆ ADL ಸ್ಕಿಲ್, ಡೈಲಿ ಲಿವಿಂಗ್ ಸ್ಕಿಲ್ಸ್, ಅದನ್ನು ಪ್ರೀ ಪ್ರೈಮರಿಯಲ್ಲಿ ನಾವು ಹೇಳಿಕೊಡ್ತಾ ಇದ್ದೇವೆ. ಹಾಗೆ ಸ್ವಲ್ಪ ಅಕಾಡೆಮಿಕ್, ಆಮೇಲೆ ಸ್ವಲ್ಪ ವೊಕೇಶನಲ್. ಅದರ ಒಂದಿಗೆ ಸ್ಪೀಚ್ ಥೆರಪಿ, ಫಿಸಿಯೋಥೆರಪಿ, ಫಿಶ್ ಥೆರಪಿ, ಯೋಗ, ಆಕ್ಯುಪೇಷನ್ ಥೆರಪಿ, ಡಾನ್ಸ್ ಥೆರಪಿ, ಅರೋಬಿಕ್, ಮ್ಯೂಸಿಕ್ ಥೆರಪಿ, ಸ್ಪೋರ್ಟ್ಸ್ ಟ್ರೈನಿಂಗ್, ಇದನ್ನೆಲ್ಲವನ್ನು ನಾವು ಇನ್ವಾಲ್ವ್ ಮಾಡಿಕೊಂಡು ಈ ಎಲ್ಲ ಟ್ರೈನಿಂಗನ್ನು 10 ಗಂಟೆಯಿಂದ 3:30 ಗಂಟೆ ತನಕ ಅವರ ಟೈಮಲ್ಲಿ ಬೇರೆ ಬೇರೆ ಕ್ಲಾಸಸ್ ಮಾಡಿಕೊಂಡು ನಾವು ಅವರಿಗೆ ಈ ತರಬೇತಿ ಕೊಡ್ತಾ ಇದ್ದೇವೆ.